ಧನುರಾಶಿ ಧನುರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಗುರುಗಳೇ 2024? ಈಗಾಗಲೇ ಧನುರಾಶಿಯವರಿಗೆ ಗುರುಬಲ ಇದೆ. ವರ್ಷದ 2024 ಏನಿರುತ್ತೆ ಅಂತ ಹೇಳಿದ್ರೆ ಉತ್ತಮವಾದಂಥ ಫಲಿತಾಂಶ ಸಿಗುವಂಥದ್ದು ಇರುತ್ತೆ. ಯಾಕಂದರೆ ವರ್ಷದ ಆರಂಭದಲ್ಲೇ ಇವರಿಗೆ ಒಳ್ಳೆಯ ಫಲಗಳು, ಈಗ ಮೂಲ ನಕ್ಷತ್ರ ಆಗ್ಬೋದು, ಇವರಿಗೆಲ್ಲ ವಿವಾಹಗಳು ಕಷ್ಟಗಳು ಆಗ್ತಾ ಇರುತ್ತೆ, ವಿವಾಹ ಆಗ್ತಾ ಇರೋದಿಲ್ಲ. ಯಾವಾಗ ಗುರು ಬದಲಾವಣೆ ಆಗುತ್ತಾನೆ ಆವಾಗ ಸ್ವಲ್ಪ ಸಮಸ್ಯೆಗಳು ಬರಬಹುದು. ಆದರೆ ಈಗ ಪ್ರಸ್ತುತ 5ನೇ ಮನೆಯಲ್ಲಿರೋದ್ರಿಂದ 2024 ಶುಭ ಫಲಗಳನ್ನೇ ಕೊಡುತ್ತೆ. ಶುಭ ಕಾರ್ಯಗಳನ್ನು ಮಾಡಿಸುವಂಥದ್ದು ಹೆಚ್ಚು ಕಂಡು ಬರುವಂಥದ್ದು ಇರುತ್ತೆ. ವೃತ್ತಿ ಜೀವನದಲ್ಲಿ ಮೈಲುಗಲ್ಲು ಸಾಧಿಸುವಂಥ ರೀತಿಯಲ್ಲಿ ಸಾಲು ಸಾಲಾಗಿ ಅವಕಾಶಗಳು ಲಭ್ಯ ಆಗುತ್ತೆ. ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಆಫರ್ ಸಿಗುತ್ತೆ, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡುವಂತಹ ಫಲಗಳು ಲಭ್ಯ ಆಗುವಂಥದ್ದು ಇವರಿಗೆ ಕಂಡು ಬರುವಂಥದ್ದು ಇರುತ್ತೆ. ಇನ್ನು ಆರ್ಥಿಕ ಲಾಭ ಉಂಟಾಗುವಂಥದ್ದು ಇರುತ್ತೆ. ಹಣಕಾಸಿನ ವಿಚಾರದಲ್ಲಂತೂ ಹೆಚ್ಚಿನ ಮಟ್ಟಿಗೆ ಮೊದಲಿಗಿಂತ ಉತ್ತಮವಾದಂತಹ ಲಾಭ ಅಭಿವೃದ್ಧಿಯನ್ನು ಕಾಣುವಂಥದ್ದು ಇರುತ್ತೆ. ಬಿಸ್ನೆಸ್ ಮಾಡುವಂಥವ್ರಿಗಂತೂ ಉತ್ತಮವಾದಂಥ ಫಲ ಕೊಡುತ್ತೆ ಅಂತಲೂ ಹೇಳ್ಬೋದಾಗಿದೆ. ಇನ್ನು ಹೊಸದಾದಂಥ ವಾಹನ ಆಸ್ತಿ ವಿಚಾರದಲ್ಲಿ ಖರೀದಿ ಮಾಡುವಂಥದ್ದು ಹೆಚ್ಚು ಕಂಡು ಬರುವಂಥದ್ದು ಆಗಿರುತ್ತೆ. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಎಜುಕೇಷನ್ ಮಾಡುವಂಥ ಮಕ್ಕಳಿಗಂತೂ ಉತ್ತಮ ಸಾಧನೆ ಕಂಡು ಬರುವಂಥದ್ದು ಇರುತ್ತೆ. ಅದರ ಸ್ವಲ್ಪ ಮೇನ್ ಅಂತರ ಇವ್ರಿಗೆ 6ನೇ ಮನೆಯಲ್ಲಿ ಬದಲಾವಣೆ ಆಗೋದ್ರಿಂದ ಗುರು ಬದಲಾವಣೆಯಿಂದ ಸ್ವಲ್ಪ ಧನ ನಷ್ಟ, ಆರೋಗ್ಯದ ವಿಚಾರಕ್ಕೆ ಎಷ್ಟು ಖರ್ಚುಗಳು ಜಾಸ್ತಿ ಮಾಡುವಂಥದ್ದು ಇರುತ್ತೆ. ಆರೋಗ್ಯದ ಮೇಲೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಕೆಲವು ಸಮಸ್ಯೆಗಳು, ಮಾನಸಿಕ ಒತ್ತಡ ಕಾಯಿಲೆಗಳು ಉಂಟಾಗುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಇವರಿಗೆ ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ, ಒಳ್ಳೆ ಕಂಪ್ನಿಗಳಲ್ಲಿ ಕೆಲಸ ಸಿಗುತ್ತೆ. ಆದರೆ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ, ಇನ್ಕಮ್ಮು ಚೆನ್ನಾಗಿ ಬರ್ತಾ ಇರುತ್ತೆ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದಿಲ್ಲ. ಯಾವಾಗ ಆರೋಗ್ಯ ವಿಚಾರದಲ್ಲಿ ಕಾಳಜಿ ವಹಿಸಲ್ವೋ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀಳುತ್ತೆ. ಯಾಕಂದರೆ 6ನೇ ಮನೆಗೆ ಗುರು ಬದಲಾವಣೆ ಇರೋದರಿಂದ ಆರೋಗ್ಯ ಹೆಚ್ಚು ತೊಂದರೆಗಳು ಕೈ ಕೊಡುತ್ತೆ ಅನ್ನುವಂಥದ್ದನ್ನು ಧನುರಾಶಿಯವರಿಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಓವರ್ ಆಗಿ ಹೇಗಿದೆ ಧನುರಾಶಿಯವರಿಗೆ? ಒಟ್ಟಾರೆ ಶುಭ ಫಲಗಳನ್ನು ಕೊಡುವಂಥದ್ದಾಗಿರುತ್ತೆ. ದುಡ್ಡಿನ ವಿಚಾರದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಶುಭ ಕಾರ್ಯಗಳು ಆಗುತ್ತೆ. ಆರೋಗ್ಯದ ಮೇಲೆ ಹೆಚ್ಚು ತೊಂದರೆ ಇರೋದ್ರಿಂದ ಆದಷ್ಟು ಈಶ್ವರನಿಗೆ ರುದ್ರಾಭಿಷೇಕವನ್ನು ಮಾಡಿಸುವಂಥದ್ದು, ಮೃತ್ಯುಂಜಯ ಮಂತ್ರವನ್ನು ಜಪ ಮಾಡುವಂಥದ್ದು ಮಾಡೋದ್ರಿಂದ ತೊಂದರೆಗಳಿಂದ ದೂರ ಹೋಗ್ಲಿಕ್ಕೆ ಸಾಧ್ಯ ಇರುತ್ತೆ. ಖಂಡಿತ ಗುರುಗಳೇ. ಧನುರಾಶಿ